ಆದ್ರೆ ಈಗಿನ ಒಟ್ಟು ಅಂದ್ರೆ ಟ್ರೆಂಡ್ ಅನ್ನ ನಾವು ನೋಡ್ತಾ ಇದ್ರೆ ಯಾವ ಪಕ್ಷಕ್ಕೂ ಬಹುಮತ ಸಿಗೋದು ಕಷ್ಟ ಅಂತಾನೆ ಅನಿಸ್ತಾ ಇದೆ. ಚಂದ್ರಶೇಖರ್ ಅವರೇ, ಆಕ್ಸಿಸ್ ಮೈ ಇಂಡಿಯಾ ಪ್ರಿಡಿಕ್ಷನ್ ಇತ್ತು ಅತಂತ್ರ ವಿಧಾನಸಭೆ ಸಂಖ್ಯೆಗಳು ಬದಲಾಗಬಹುದು, ಆದ್ರೆ ಅತಂತ್ರ ವಿಧಾನಸಭೆಯ ಸಾಧ್ಯತೆಯನ್ನೇ ಈಗ ಹೆಚ್ಚು ತೋರಿಸ್ತಾ ಇರೋದು. ಟಿವಿಕೆ ಬಹಳ ದೊಡ್ಡ ಗಮನಾರ್ಹವಾದಂತ ಒಂದು ಅಂಶ ಮತ್ತು ಅದರ ಸಾಧನೆ ಇರೋದ್ರಿಂದ ಈಗ 67 ಅಂತಂದ್ರೆ 67 ಬರದೇ ಇರಬಹುದು, ಆದ್ರೆ ಒಂದು ಹಂಗ್ ಅಸೆಂಬ್ಲಿ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆದ್ರೆ 118 ಸ್ಥಾನಗಳು ಬೇಕು. 118 ಯಾರಿಗೂ ಬರದೇ ಇದ್ರೆ ಅದು ಬಹಳ ದೊಡ್ಡ ಒಂದು ಇಕ್ಕಟ್ಟಿಗೆ ಕಾರಣ ಆಗತ್ತೆ. ನೀವು ಹೇಳಿದಾಗೆ AIADMK ನ ಟಿವಿಕೆ ರಿಪ್ಲೇಸ್ ಮಾಡಬಹುದಾ ಮತ್ತು ಈ ಸಂದರ್ಭವನ್ನ ಬಿಜೆಪಿ ಹೇಗ್ ಬಳಸ್ಕೊಳ್ಬಹುದು? ಯಾಕೆಂದ್ರೆ ಅವರ ವೋಟ್ ಬ್ಯಾಂಕ್ ಏನಿದೆ 18 ರಿಂದ 40 ವರ್ಷ ಅದು ಬಿಜೆಪಿಯ ವೋಟ್ ಬ್ಯಾಂಕ್ ಕೂಡ ಆಗಿದೆ ಮತ್ತು ವಿಜಯ್ ಅವರಿಗೆ ಈಗಾಗಲೇ ಆಫರ್ ಅನ್ನ ಬಿಜೆಪಿ ನೀಡ್ ಆಗಿದೆ. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅಂತ ಅನ್ಸುತ್ತೆ. ಏನ್ ಅನ್ಸುತ್ತೆ? ಸೂಪರ್ ಸ್ಟಾರ್ ಬರೀ ಸಿನಿಮಾದಲ್ಲಿ ಮಾತ್ರ ಆಗೋಲ್ಲ, ರಾಜಕೀಯದಲ್ಲೂ ಆಗೋ ಸಾಧ್ಯತೆ ಅಂತೂ ಕಾಣಿಸ್ತಾ ಇದೆ. ಜಯಲಲಿತಾ ಅವರ ನಿರ್ಗಮನದ ನಂತರ ತಮಿಳುನಾಡು ರಾಜಕೀಯದಲ್ಲಿ ಒಂದು ಏನು ಸೃಷ್ಟಿಯಾಗಿತ್ತು, ಒಂದು ನಿರ್ವಾತ ಏನು ಸೃಷ್ಟಿಯಾಗಿತ್ತು, ಆ ನಿರ್ವಾತವನ್ನ ಟಿವಿಕೆ ಬಳಸ್ಕೋಬೇಕು ಅಂತಾನೆ ಹುಟ್ಟಿದಂತ ಪಕ್ಷ ಟಿವಿಕೆ ಅಂತ ಅನ್ಸುತ್ತೆ. ಜಯಲಲಿತಾ ನಂತರ ಏನೇನು ಸಮರ್ಥವಾದ ನಾಯಕತ್ವ ಬರಲಿಲ್ಲ ಮತ್ತು ಬಿಜೆಪಿಯಲ್ಲೂ ಸಹ ಅಂತಹ ನಾಯಕರು ಹುಟ್ಟಲಿಲ್ಲ. ಅಲ್ಲಿ ಅಣ್ಣಾಮಲೆಯವರು ಕರ್ಕೊಂಡು ಬಂದ್ರು, ಅದು ಬೇರೆ ಬೇರೆ ತರದ ಪ್ರಯತ್ನ ಮಾಡಿದ್ರು, ಆದ್ರೆ ಅಂತ ನಾಯಕತ್ವ ಬರಲಿಲ್ಲ ಬಿಜೆಪಿನಲ್ಲಿ. ಇನ್ನು ಎಐಎಡಿಎಂಕೆಲ್ಲೂ ಸಹ ಇಡೀ ರಾಜ್ಯವನ್ನ ಪ್ರಭಾವಿಸಬಲ್ಲಂತ ನಾಯಕರು ಹುಟ್ಟಲಿಲ್ಲ. ಜಯಲಲಿತಾ ನಂತರ ಒಂದು ರಾಜಕೀಯ ನಿರ್ವಾತ ಆ ಎಐಎಡಿಎಂಕೆ ಸೃಷ್ಟಿಯಾಯಿತು. ಆಮೇಲೆ ಎಐಎಡಿಎಂಕೆ ಸಹ ಹಲವು ಸಂದರ್ಭದಲ್ಲಿ ಅವರು NDA ಜೊತೆಗೆ ಇದ್ದರು, ಮತ್ತೆ ಬಿಜೆಪಿ ಜೊತೆಗೆ ಕೇಂದ್ರದಲ್ಲಿ ಸಪೋರ್ಟ್ ಮಾಡಿ ರಾಜಕೀಯವನ್ನ ಮಾಡ್ತಾ ಬಂದ್ರು. ಯಾವುದೋ ಒಂದು ಸಂದರ್ಭದಲ್ಲಿ ಮಾತ್ರ DMK ಜಯಲಲಿತಾ ಅವರಿಗೆ ಆನ್ಸರ್ ಮಾಡ್ಬೇಕು ಅನ್ನೋ ಕಾರಣಕ್ಕಾಗಿನೇ ಒಂದು ಸಂದರ್ಭದಲ್ಲಿ NDAಗೆ ಸಪೋರ್ಟ್ ಮಾಡುತ್ತೆ ಬಿಟ್ರೆ, ಅಲ್ಲಿ ವಿದ್ಯುತ್ ರಾಜಕಾರಣವೇ ಜಯಲಲಿತಾ ಮತ್ತೆ ಕರುಣಾನಿಧಿ ಅಂತ ಹೇಳಿ. ಆದ್ರೆ ಜಯಲಲಿತಾ ನಂತರ ನಾಯಕತ್ವದ ಕೊರತೆ ಏನಿತ್ತು, ಆ ನಾಯಕತ್ವದ ಕೊರತೆ ಒಂದು ಪ್ರಾದೇಶಿಕ ಪಕ್ಷದ ಅವನತಿಗೂ ಸಹ ಕಾರಣ ಆಯ್ತು. ಸೆಕೆಂಡ್ ಲೈನ್ ಲೀಡರ್ಶಿಪ್ಗೆ ಗಮನ ಕೊಡದೇ ಇದೆ, ಬೆಳೆಸದೇ ಇದ್ರೆ ರಾಜಕೀಯ ಪಕ್ಷಗಳ ಅವನತಿ ಹೇಗಾಗುತ್ತೆ ಅನ್ನೋದಕ್ಕೆ ಎಐಎಡಿಎಂಕೆ ಒಂದು ಅತ್ಯುತ್ತಮವಾದಂತಹ ಒಂದು ಸಂಶೋಧನಾ ಒಂದು ವಸ್ತು ಆಗ್ಬಲ್ಲದು. ಅಂತಹ ಒಂದು ಪರಿಸ್ಥಿತಿ ಎಐಎಡಿಎಂಕೆ ಅನ್ನುವಂಥ ಇಂತಹ ನಿರ್ವಾಹ